ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅರಿಶಿಣದ ಎಲೆ ಕಡುಬು ಮಾಡೋಣ ಅಂತ. ನಾಗರ ಪಂಚಮಿ ಹಬ್ಬ ಅಲ್ವಾ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬ ಶುಭಾಶಯಗಳು. ನಾನು ನಿನ್ನೆ ರಾತ್ರಿ ಏನು ಮಾಡಿದೆ, ಅಕ್ಕಿಯನ್ನು ನೆನೆ ಹಾಕಿದ್ದೆ. ಒಂದು 2 ಕಪ್ ಅಕ್ಕಿಗೆ 1 ಕಪ್ ಅವಲಕ್ಕಿ, 1 ಕಪ್ ಕಾಯಿ ಹಾಗೂ 1/4 ತುಂಡು ಬೆಲ್ಲವನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿದ್ದೇನೆ. ಉದ್ದಿನ ಹಿಟ್ಟಿನ ಹದಕ್ಕೆ ನಾನು ಇದನ್ನ ರುಬ್ಕೊಂಡಿದ್ದೇನೆ. ಎಲೆಯನ್ನು ಅರಿಶಿಣದ ಎಲೆಯನ್ನು ಚೆನ್ನಾಗಿ ತೊಳ್ಕೊಂಡು ಅದರ ಮೇಲೆ ಹಿಟ್ಟನ್ನು ಸವರಬೇಕು. ದಪ್ಪ ದಪ್ಪವಾಗಿ ಅಲ್ಲ, ತೆಳುವಾಗಿ ಸವರಿ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಸಿಂಪಡಿಸ್ತಾ ಇದ್ದೇನೆ. ಓಕೆ, ಕಾಯಿ ಬೆಲ್ಲದ ಮಿಶ್ರಣವನ್ನು ನಾನು ಆಲ್ರೆಡಿ ತಯಾರು ಮಾಡ್ಕೊಂಡಿದ್ದೇನೆ. ಕಾಯಿ ಬೆಲ್ಲವನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಓಕೆ, ಪಾಕ ಮಾಡೋದಲ್ಲ, ಬಿಸಿ ಮಾಡಿಕೊಂಡು ಚೆನ್ನಾಗಿ ಈ ಕಾಯಿ ಸುಳಿ ಏನಾಗಬೇಕು, ಹೆಚ್ಚಾಗಿ ನಮಗೆ ಸಿಗಬೇಕು. ಹಿಟ್ಟು ಸಿಗೋದಲ್ಲ ಬಾಯಿಗೆ, ಕಾಯಿ ಸುಳಿ ಅಂಶ ಹೆಚ್ಚಾಗಿ ಸಿಕ್ಕರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿ ಸೈಡ್ ಭಾಗ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬೇಕು. ಹೀಗೆ ನಾವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಆಲ್ರೆಡಿ ನೀರು ಬಿಸಿ ಮಾಡಿಕೊಂಡು ನಂತರ ಅದನ್ನು ಹಾಕಿ ಸುಮಾರು 20 ನಿಮಿಷ ಈ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು. ತುಂಬ ಟೇಸ್ಟಿಯಾದ ಟ್ರೆಡಿಷ್ನಲ್ ಆದ ಅರಿಶಿಣದೆಲೆ ಕಡುಬು ಅಥವಾ ಪತೋಳಿ ರೆಡಿ ಆಗುತ್ತೆ. ಓಕೆ, ಇದು ಸ್ವಾತಂತ್ರ್ಯ ದಿನಾಚರಣೆ ಸ್ಪೆಷಲ್ ಕೂಡ. ಕ್ರೈಸ್ತ ಬಾಂಧವರು ಸ್ವಾತಂತ್ರ್ಯ ದಿನಾಚರಣೆಯಂದು ಈ ರೆಸಿಪಿಯನ್ನು ಮಾಡ್ತಾರೆ. ಇದು ಒಂದು ಟ್ರೆಡಿಷನಲ್ ರೆಸಿಪಿ ಹಾಗೂ ನಮ್ಮ ಮಕ್ಕಳಿಗೆ ಟ್ರೆಡಿಷನಲ್ ರೆಸಿಪಿಗಳ ಒಂದು ರುಚಿಯನ್ನು ಕೂಡ ನಾವು ಆಗಾಗ ಈ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಮಾಡಿಕೊಡುವುದರಿಂದ ಅವರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಓಕೆ, ನಾಗರ ಪಂಚಮಿ ಬಂದ ತಕ್ಷಣ ಆದರೂ ಒಂದು ದಿವಸ ಆದರೂ ಅರಿಶಿಣದೆಲೆ ಕಡುಬು ಮಾಡುವ ಅನ್ನೋ ಒಂದು ಮನೋಭಾವ ಎಲ್ಲರಿಗೂ ಬರುತ್ತೆ. ಓಕೆ, ಥ್ಯಾಂಕ್ ಯು.